ಇನ್ನು ಹೊಸ ಪಕ್ಷ ಕಟ್ಟೋದಾಗಿ ಹೇಳಿದ್ದ ಯತ್ನಾಳ್ ಇದೀಗ ತಮ್ಮ ಹೊಸ ವರಸೆಗಳನ್ನು ಕೂಡ ಆರಂಭಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಪ್ರಭಾವಿ ಮಠವೊಂದರಲ್ಲಿ ಅಭಿಪ್ರಾಯ ಸಂಗ್ರಹಕ್ಕೂ ಮುಂದಾಗಿದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ವಿರುದ್ಧದ ಆರೋಪಗಳನ್ನು ಮುಂದುವರಿಸ್ತಾ ಇದ್ದು, ಆ ಆರೋಪಗಳ ಪಟ್ಟಿಗೆ ಇವತ್ತು ಮತ್ತೊಂದು ಗಂಭೀರ ಆರೋಪ ಸೇರ್ಕೊಂಡಿದೆ. ಹೊಸ ಪಕ್ಷ ಕಟ್ಟುವ ಪ್ರಕ್ರಿಯೆ ಶುರು ಮಾಡಿದ್ರ ಯತ್ನಾಳ್. ಕೊಪ್ಪಳದ ಪ್ರಭಾವಿ ಗವಿಮಠಕ್ಕೆ ಭೇಟಿ ನೀಡಿದ್ಯಾಕೆ? ನೋಡಿ, ನಾನು ಇನ್ನ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ. ನಾವು ವಿಜಯದಶಮಿ ತನ ಅಭಿಪ್ರಾಯ ತಗೋತೀವಿ ರಾಜ್ಯದ. ಬಿಜೆಪಿಯಿಂದ 6 ವರ್ಷ ಉಚ್ಚಾಟನೆಯಾಗಿರುವ ಯತ್ನಾಳ್ ನಿನ್ನೆಯಷ್ಟೇ ಹಿಂದುತ್ವದ ಆಧಾರದ ಹೊಸ ಪಕ್ಷ ಕಟ್ಟುವ ಬಗ್ಗೆ ಹೇಳಿದ್ರು. ರಾಜ್ಯಾದ್ಯಂತ ಜನಾಭಿಪ್ರಾಯ ಸಂಗ್ರಹಿಸುವುದಾಗಿ ತಿಳಿಸಿದ್ರು. ಈಗ ಹೊಸ ಪಕ್ಷ ಕಟ್ಟುವ ಕೆಲಸ ಆರಂಭಿಸಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಕೊಪ್ಪಳದ ಪ್ರಸಿದ್ಧ ಗವಿಮಠಕ್ಕೆ ಇಂದು ಭೇಟಿ ನೀಡಿ ಗವಿಸಿದ್ದೇಶ್ವರ ಶ್ರೀಗಳ ಜೊತೆ ಕೆಲಕಾಲ ಚರ್ಚಿಸಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಕಾರ್ಯಕ್ರಮವೊಂದಕ್ಕೆ ಗವಿಸಿದ್ದೇಶ್ವರ ಶ್ರೀಗಳನ್ನ ಆಮಂತ್ರಿಸಲು ಬಂದಿದ್ದೆ ಅಂತ ಹೇಳಿರುವ ಯತ್ನಾಳ್ ಬಿಎಸ್ವೈ ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ್ದಾರೆ. ಪೋಕ್ಸೋ ಕೇಸ್ ತನಿಖೆ ಸರಿಯಾಗಿ ಮಾಡಿದ್ರೆ ಇವತ್ತೇ ಯಡಿಯೂರಪ್ಪ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಕಿಡಿಕಾರಿದ್ದು, ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ ವಿಜೇಂದ್ರ ಕೈವಾಡ ಇದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಯಡಿಯೂರಪ್ಪನವರಿಗೆ ಕರ್ನಾಟಕ ಬಿಜೆಪಿ ಲೀಸ್ ಕೊಟ್ಟಿದ್ದೀರಾ ಅಥವಾ ಆ ಕುಟುಂಬಕ್ಕೇ ಮಾರ್ಕೊಂಡು ಬಿಟ್ಟಿದ್ದೀರಾ ಅನ್ನುವಂಥ ಪ್ರಶ್ನೆ ಇವತ್ತು ರಾಜ್ಯ ಜನರಲ್ಲಿದೆ. ಎಲ್ಲ ಅಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ. ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು, ಪೋಕ್ಸೋ ಹಗರಣದ. ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಲಿಪಶು ಮಾಡೋದು ಅದು ವಿಜೇಂದ್ರ ಕೈ ಇದೆ. ಯಾಕೆ ಕೈ ಇದೆ ಅಂದರೆ, ನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದ್ರಲ್ಲ, ಅದು ದುಡ್ಡು ಹೊಡಿಲಕ್ಕ ವಿಜೇಂದ್ರಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರ ಪಾಪ ಅದೊಂದು ಇದರಲ್ಲಿ ಸಿಡಿ ಸ್ಕ್ಯಾಂಡಲ್ ಸೇರಿಸಿ ಇವತ್ತು ಜೀವನ ಹಾಳು ಮಾಡೋದಂತ ವಿಜೇಂದ್ರ. ಹುಬ್ಬಳ್ಳಿ ಧಾರವಾಡ ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಭೇಟಿಯ ಕುರಿತು ಯತ್ನಾಳ್ ಕಾಂಗ್ರೆಸ್ ಸೇರ್ತಾರ ಅನ್ನೋ ಊಹಾಪೋಹಕ್ಕೆ ಪ್ರತಿಕ್ರಿಯಿಸಿದ ಯತ್ನಾಳ್, ಕಾಂಗ್ರೆಸ್ ಮುಸ್ಲಿಮರ ಪಕ್ಷ, ಯಾವ ಜನ್ಮಕ್ಕೂ ನಾನು ಅಲ್ಲಿಗೆ ಹೋಗಲ್ಲ ಅಂತಿದ್ದಾರೆ. ಕಾಂಗ್ರೆಸ್ ಅಂತ ಈ ಜನ್ಮದಾಗ ಹೋಗುದಿಲ್ಲ, ಮುಂದಿನ ಜನ್ಮದಾಗ ಹೋಗುದು. ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ, ಅದು ಹಿಂದೂಗಳ ಪಕ್ಷ ಅಲ್ಲ. ನೋಡಿ, ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ. ವಿಜೇಂದ್ರನ ಟೀಮು ಅವ್ರದ್ದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳಿವೆ. ಯತ್ನಾಳ್ ಹುಲಿಯಲ್ಲ, ಇಲಿ ಎಂದ ಎಎಸ್ ನಡಹಳ್ಳಿ. ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಸ್ ನಡಹಳ್ಳಿ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ. ಯತ್ನಾಳ್ ಹುಲಿಯಲ್ಲ, ಇಲಿ. ಅವರು ಬಿಜೆಪಿ ಬಿಟ್ಟಿದ್ರಿಂದ ಯಾವುದೇ ನಷ್ಟವಾಗಿಲ್ಲ, ಒಳ್ಳೆಯದೇ ಆಯಿತು ಅಂದಿದ್ದಾರೆ. ಯತ್ನಾಳ್ ಈಗ ಸ್ವತಂತ್ರರು, ಒಂದಲ್ಲ 4 ಪಕ್ಷವನ್ನಾದರೂ ಕಟ್ಟಲಿ, ನಮಗೆ ಸಂಬಂಧವಿಲ್ಲ ಅಂತ ರಾಜೀಗೌಡ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಅದು ಇಲಿನೂ ಅಲ್ಲ, ಅದು ನಕಲಿ ಹುಲಿ, ಅದು ಒರಿಜಿನಲ್ ಅಲ್ಲ. ನಕಲಿ ಹುಲಿಗಳು ಭಾಳಷ್ಟು ಇದ್ದು ನಾವು ಉತ್ತರ ಕರ್ನಾಟಕದಲ್ಲಿ. ಅವ್ರ ಉಚ್ಚಾಟನೆಯಿಂದ ಏನೂ ಪಕ್ಷಕ್ಕೆ ನಷ್ಟ ಆಗಲ್ಲ. ಇನ್ಫ್ಯಾಕ್ಟ್ ಪಕ್ಷ ಇನ್ನಷ್ಟು ಗಟ್ಟಿ ಆಗ್ತದೆ. ಅಲ್ಲಿರ್ತಕ್ಕಂಥ ಹಳೆಯ ಕಾರ್ಯಕರ್ತರೆಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ಬಸನಗೌಡರಿಗೆ ಹೇಳಲಿಕ್ಕೆ ಬಯಸ್ತಾರೆ, ಇನ್ನು ಮೇಲೆ ನೀವು ನಾಲಿಗೆ ಹರಿಬಿಡೋದನ್ನು ನಿಲ್ಲಿಸಿ. ಇಲ್ಲದೆ ಹೋದರೆ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ ಅದೇ ಭಾಷೆಯಲ್ಲಿ ನಾವು ಉತ್ತರ ಕೊಡ್ತೀವಿ. ಈಗೇನು ಯತ್ನಾಳ್ ಅಣ್ಣವರು ಸ್ವತಂತ್ರ, ಅವ್ರು ಏನು ಮಾಡಿದ್ರೆ ನಡೀತದೆ. ಇಷ್ಟು ದಿನ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿದ್ದರು, ಏನಾದರೂ ಸಲಹೆ ಸೂಚನೆ ಕೊಡೋದು, ಮಾತಾಡ್ತಿದ್ದೀವಿ. ಈಗ ಅವ್ರು ಸ್ವತಂತ್ರ, ಹೊಸ ಪಕ್ಷ 1 ಕಟ್ಟಿದ್ರು ನಡೀತದೆ, 4 ಕಟ್ಟಿದ್ರು ನಡೀತದೆ. ಯತ್ನಾಳ್ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳಲ್ಲ ಎಂದ ಎಂಬಿ ಪಾಟೀಲ್ ಗುಂಡೂರಾವ್. ಯತ್ನಾಳ್ ಕಾಂಗ್ರೆಸ್ ಸೇರ್ತಾರ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿರುವ ಸಚಿವ ಎಂಬಿ ಪಾಟೀಲ್ ಮತ್ತು ದಿನೇಶ್ ಗುಂಡೂರಾವ್, ಯತ್ನಾಳ್ ಅವರೇನು ಅರ್ಜಿ ಹಾಕಿಲ್ಲ, ಕಾಂಗ್ರೆಸ್ಗೆ ಬಂದ್ರೆ ಸೇರಿಸಿಕೊಳ್ಳೋದು ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷಕ್ಕೂ ಯತ್ನಾಳ್ ಅವ್ರಿಗೇನು ಸಂಬಂಧ ಇಲ್ಲ. ನಮ್ಮ ಪಕ್ಷದಲ್ಲಿ ನಾನು ಹೇಳಿದನಲ್ಲ, ಅವ್ರು ಅರ್ಜಿ ಹಾಕಿಲ್ಲ. ಅರ್ಜಿ ಹಾಕ್ಲಾರ್ದು ನಾನು ಮಾತಾಡೋದು ಸೂಕ್ತ ಅಲ್ಲ. ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಭಾಳ ಕಷ್ಟ ಇದೆ. ಯಾಕಂದರೆ ಅವರು ಒಂದು ಸಮುದಾಯವನ್ನು, ಒಂದು ಧರ್ಮದ ಜನರನ್ನ ಬೇಕಾಬಿಟ್ಟಿ ಇವತ್ತೊಂದು ದಿವಸ ಅಪಮಾನ ಮಾಡಿದ್ದಾರೆ, ಅಸಹ್ಯ ಮಾಡಿದ್ದಾರೆ, ಕೀಳಾಗಿ ಮಾತಾಡಿದ್ದಾರೆ. ಅವ್ರಿಗೆ ಅನಿವಾರ್ಯ ಇರ್ಬೋದು, ಯತ್ನಾಳ್ ಅವ್ರಿಗೆ ಅನಿವಾರ್ಯ ಇರ್ಬೋದು ಈಗ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಕಡೆ ಬರೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ನಮ್ಮ ಒಂದು ಸಿದ್ಧಾಂತಕ್ಕೇ ತದ್ವಿರುದ್ಧವಾಗಿ ಇರುವಂಥದ್ದು. ಅದೇನೇ ಇರಲಿ, ಯತ್ನಾಳ್ ಅಂದುಕೊಂಡಂತೆ ಹೊಸ ಪಕ್ಷ ಕಟ್ಟೋದು ಅಷ್ಟು ಸುಲಭವಾ? ಮುಂದಿನ ನಡೆ ಏನು ಅನ್ನೋದೇ ಪ್ರಶ್ನೆ.
ಬ್ಯೂರೋ ರಿಪೋರ್ಟ್ TV9.